ಹುಣಸೂರು ತಾಲೂಕಿನ ಪುಟ್ಟ ಗ್ರಾಮ ತಿಪ್ಪಲಾಪುರ. ಅಲ್ಲೊಂದು ಪ್ರೌಢಶಾಲೆ. ಆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ದಿವಂಗತ ಎಲ್ ಮಹದೇವು ಹಾಗೂ ಕೆಟಿ ಶೈಲಜಾ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದ್ದ. ತಂದೆ ತಾಯಿಗೆ ಅದೆಷ್ಟೋ ಆನಂದ. ವಂಶೋದ್ಧಾರಕ ಹುಟ್ಟಿದ್ದಾನೆ ಮನೆಯಲ್ಲಿ ಅಂತ. ನಮ್ಮ ವಂಶದ ಕೀರ್ತಿಯನ್ನ ಬೆಳಗೋ ಮಗ ಹುಟ್ಟಿದ್ದ ಅನ್ನೋ ಖುಷಿ ಮನೆಯಲ್ಲಿ ಹಾರಿದಾಡಿತ್ತು. ಮಗನಿಗೆ ಲೇಖನ್ ಅಂತ ಹೆಸರಿಟ್ಟು ನೂರಾರು ಕನಸು ಕಟ್ಟಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು ತಂದೆ ತಾಯಿ. ಆ ಮಗು 1 ವಯಸ್ಸಿಗೆ ಬಂದಾಗ ತನ್ನ ತಂದೆಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಯಿತು. ಅನುಕಂಪದ ಆಧಾರದ ಮೇಲೆ ತಂದೆಯ ನೌಕರಿ ತನಗೆ ಸಿಗುವ ಅವಕಾಶವಿದ್ದರೂ ಸಹ ಆ ಹುಡುಗ ಆ ನೌಕರಿ ಬೇಡವೆಂದು ಓದಲು ಕುಳಿತ. ಅವನ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಿದ್ದ. ಅವನ ಕನಸು ಬೇರೆಯೇ ಆಗಿತ್ತು. ಓದಲು ಕುಳಿತ. ತುಂಬಾ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಓದುತ್ತಾ ಹೋಗಿ UPSC ಪರೀಕ್ಷೆ ಎದುರಿಸಿದ. ಮೊದಲ ಸೋಲು. ಆದರೆ ಆ ಹುಡುಗ ಧೃತಿಗೆಡಲಿಲ್ಲ. ಮತ್ತೆ ಬರೆದ. ಮತ್ತೆ ಸೋಲು. ಮತ್ತೆ ಬಿಡಲಿಲ್ಲ. ಪ್ರಯತ್ನ ಮರಳಿ ಯತ್ನವ ಮಾಡು ಮನುಜ, ಗೆಲುವು ನಿನ್ನದೇ ಎನ್ನುವಂತೆ ಮತ್ತೆ ಪ್ರಯತ್ನ ಮಾಡಿದ್ದ. ಆ ಹುಡುಗ ಈ ಬಾರಿ ಗೆಲುವು ಅವನದ್ದಾಗಿತ್ತು. ಒಬ್ಬ ಗ್ರಾಮೀಣ ಭಾಗದ ಒಬ್ಬ ರೈತನ ಮಗ. ಯಾರ ಸಹಾಯವೂ ಇಲ್ಲದೆ, ಯಾವುದೇ ಕೋಚಿಂಗ್ ಸೆಂಟರ್ಗಳ ಸಹಕಾರವಿಲ್ಲದೆ, ಸ್ವಂತ ಶಕ್ತಿ, ಪ್ರತಿಭೆ, ಜ್ಞಾನದಿಂದ UPSC ಪರೀಕ್ಷೆಯಲ್ಲಿ ದೇಶದಲ್ಲಿಯೇ 777ನೇ ರ್ಯಾಂಕ್ ಪಡೆದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಹುಟ್ಟಿದ ಪುಣ್ಯ ಭೂಮಿಗೆ ಒಳ್ಳೆಯ ಕೀರ್ತಿ ಹೆಸರು ತಂದಿದ್ದಾನೆ ಲೇಖನ್. ಇನ್ನು ಈತನಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರು ಅದೆಷ್ಟು ಭಾಗ್ಯವಂತರು ಅಲ್ವಾ. ಲೇಖನ್ ಅವರ ಸಾಧನೆಯನ್ನ ಮನಗೊಂಡು ಅವನ ಪ್ರತಿಭೆಗೆ ಸತ್ಯ MS ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪರವರು ಲೇಖನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಹಾರ ಹಾಕಿ ಸಿಹಿ ತಿನ್ನಿಸುವುದರ ಮುಖಾಂತರ ಅಭಿನಂದಿಸಿದರು. ಅವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಲ್ಲವೇ. ಒಟ್ನಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಿ. ರೈತರ ಮಕ್ಕಳು ದೇಶದ ಎಲ್ಲ ಉನ್ನತ ಸ್ಥಾನಗಳಲ್ಲೂ ಅಧಿಕಾರದಲ್ಲಿ ಇರಬೇಕು. ಆಗಲೇ ಆ ಸ್ಥಾನಕ್ಕೂ ಒಂದು ಗೌರವ. ಗ್ರಾಮೀಣ ಪ್ರತಿಭೆ ನಮ್ಮ ಆತ್ಮೀಯರು, ಸ್ನೇಹಿತರು ದಿವಂಗತ ಎಲ್ ಮಹದೇವ್ ಸರ್ ಅವರು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ ಮಾರಣಾಂತಿಕ ಕಾಯಿಲೆಯಿಂದ ನಿಧನರಾದರು. ಅವರ ಪುತ್ರ ಆ ಒಂದು ಕಷ್ಟದಲ್ಲಿ ತಮ್ಮ ತಾಯಿ ಶೈಲಜಾ ಅವರು ತಿಪ್ಲಾಪುರ ಗ್ರಾಮದಲ್ಲಿ, ಹುಣಸೂರು ತಾಲೂಕು ಹನಗೂಡು ಹೋಬಳಿ ತಿಪ್ಲಾಪುರ ಗ್ರಾಮದಲ್ಲಿ ವಾಸ ಇದ್ದಾರೆ. ಹಳ್ಳಿಲಿ ಇದ್ಕೊಂಡು ಯಾವುದೇ ಕೋಚಿಂಗ್ನ ಪಡೆಯದೆ ನಿರಂತರ ಶ್ರಮದಿಂದ ತಮ್ಮ ಮನೆಯಲ್ಲೇ ಕೂತು ಯಾವುದೇ ಕಡೆ ಗಮನ ಹರಿಸ್ತೇನೆ ತನ್ನ UPSCಲಿ ನಾನು ರ್ಯಾಂಕ್ ತಗೊಳ್ಳೇಬೇಕು, IAS ಮಾಡಲೇಬೇಕು, IPS ಆಗಲೇಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಅದರಲ್ಲಿ ನಮ್ಮ ಹುಣಸೂರು ತಾಲೂಕು ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು ಹುಟ್ಟಿದಂಥ ಈ ತಾಲೂಕಿನಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ಇವತ್ತು UPSCಲಿ 777ನೇ ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಂಡಿದ್ದಾರೆ. ಇವತ್ತು ಲೇಖನ್ ಮತ್ತು ಅವ್ರ ತಾಯಿ ಶೈಲಜಾ ಮೇಡಮ್ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ನಮ್ಮ ಸತ್ಯ ಫೌಂಡೇಶನ್ ವತಿಯಿಂದ ತುಂಬ ಧನ್ಯವಾದಗಳು ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರು, ನಮ್ಮ ಆತ್ಮೀಯರು, ನಮ್ಮ ಪಕ್ಕದ ಗ್ರಾಮದ ಆತ್ಮೀಯರಾದಂಥ ಕುಮಾರ ಹುಸೇಗೌಡರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರು ನಾಗಪ್ಪ ಮಾಸ್ಟರು ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಶ್ರೀರಾಮ ಫೈನಾನ್ಸ್ನ ಜಿಲ್ಲಾ ಮುಖ್ಯ ಶಾಖೆಯ ವ್ಯವಸ್ಥಾಪಕರು ಆತ್ಮೀಯರಾದಂಥ ಮಧುಕುಮಾರ್ ಸಹ ಬಂದಿದ್ದಾರೆ. ಈ ಒಂದು ಸುಸಂದರ್ಭ ಇವತ್ತು ಮಕ್ಕಳು ಭಾಳ ಪ್ರತಿಭೆ ಅಂತ ಗಮನ ಹರಿಸಿ ಚೆನ್ನಾಗಿ ವಿದ್ಯಾವಂತರಾದರೆ ಅದು ತಂದೆ ತಾಯಿಗಳಿಗಿರ್ಬೋದು,